ಅನುದಿನ ಆಹಾರ ಜನವರಿ 21 ಬುಧವಾರ. ನನ್ನ ಹೃದಯದಲ್ಲಿ ಕೀರ್ತನೆ 119 10 ಮತ್ತು 11ನೇ ವಚನ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಾವು ದೇವರ ವಾಕ್ಯಗಳನ್ನು ಹೃದಯದಲ್ಲಿ ಮಾತ್ರ ಇಟ್ಟುಕೊಳ್ಳದೆ ಜೀವನದಲ್ಲಿ ಅದರಲ್ಲಿ ಜೀವಿಸುತ್ತಾ ಪ್ರತಿನಿತ್ಯವೂ ವಾಕ್ಯದ ಪ್ರಕಾರ ನಡೆಯಬೇಕು. ಅನೇಕರು ಕಹಿತನ, ಕೋಪ ಮತ್ತು ದ್ವೇಷವನ್ನ ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿಕೊಂಡಿರುತ್ತಾರೆ. ಆದರೆ ಯಾರು ದೇವರ ವಾಕ್ಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಅದರ ಅನುಸಾರ ಜೀವಿಸಲು ಸಮರ್ಪಿಸಿಕೊಂಡಿರುತ್ತಾರೋ ಅವರು ಸಮಾಧಾನ ಮತ್ತು ನಿತ್ಯ ಸಂತೋಷವನ್ನು ಹೊಂದಿಕೊಳ್ಳುತ್ತಾರೆ. ಈ ದಿನ ನಾವು ಕೀಲಿ ವಚನವನ್ನು ಸತ್ಯವೇದದಲ್ಲಿ ಅನೇಕ ಹೆಚ್ಚು ವಚನಗಳನ್ನು ಹೊಂದಿರುವ ಅಧ್ಯಾಯವಾಗಿರುವ ಕೀರ್ತನೆ 119 ಆರಿಸಿಕೊಳ್ಳಲಾಗಿದೆ. ಪ್ರತಿ ವಚನವು ದೇವರ ವಾಕ್ಯದ ಸೌಂದರ್ಯ, ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ. ಅನೇಕರು ನಂಬುವ ಪ್ರಕಾರ ಈ ಕೀರ್ತನೆಯನ್ನು ಶಾಸ್ತ್ರೀಯಾಗಿರುವ ಎಜ್ರನು ಬರೆದಿರಬಹುದೆಂದು ವಾದಿಸುತ್ತಾರೆ. ಕಾರಣ ದೇವರ ವಾಕ್ಯವು ಹೇಳುತ್ತದೆ, ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಯಾಜಕನು, ಶಾಸ್ತ್ರಿಯು, ಇಸ್ರಾಯೇಲರಿಗೆ ಕೊಡಲ್ಪಟ್ಟ ಯೆಹೋವನ ಆಜ್ಞಾ ವಿಧಿ ಸ್ತೋತ್ರಗಳಲ್ಲಿ ವಿದ್ವಾಂಸನೂ ಆದ ಎಜ್ರನು ಎಂಬುದಾಗಿ. ಎಜ್ರ 7ನೇ ಅಧ್ಯಾಯ 10 ಮತ್ತು 11ನೇ ವಚನ. ದೇವರು ತನ್ನ ಕೃಪೆಯಿಂದ ಮನುಷ್ಯರಿಗಾಗಿ ಬೆಲೆ ಕಟ್ಟಲಾಗದ ಪರಿಶುದ್ಧವಾದ ವಾಕ್ಯಗಳನ್ನು ಬರೆದಿದ್ದಾರೆ. ಈ ಅಮೂಲ್ಯವಾದ ನಿಧಿಯ ಮೌಲ್ಯವನ್ನ ನೀವು ಗುರುತಿಸಿದ್ದೀರಾ? ಇದನ್ನು ಚಿನ್ನ ಮತ್ತು ಅಪರಂಜಿಗಿಂತಲೂ ಶ್ರೇಷ್ಠವಾದದ್ದು ಎಂದು ಪರಿಗಣಿಸುತ್ತೀರೋ? ಅದರ ರುಚಿಯನ್ನು ನೀವು ಸವಿದಿದ್ದೀರೋ? ಅದು ಜೇನಿಗಿಂತಲೂ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಆತನ ವಾಕ್ಯವು ನಿಮ್ಮಲ್ಲಿರುವಾಗ ನೀವು ಪಾಪದಿಂದ ದೂರ ಸರಿಯುವಿರಿ. ನೀವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವಿರಿ. ಆತನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಕೀರ್ತನೆ 119 105ನೇ ವಚನ. ಈ ದಿನಮಾನಗಳಲ್ಲಿ ಪ್ರಪಂಚದಲ್ಲಿರುವ ದೇಶಗಳನ್ನು ಗಮನಿಸಿರಿ. ದೇವರ ವಾಕ್ಯಗಳನ್ನು ಮತ್ತು ದೇವರನ್ನು ಘನಪಡಿಸಿದ ಪ್ರತಿ ದೇಶವನ್ನು ದೇವರು ಮೇಲಕ್ಕೆ ಎಬ್ಬಿಸಿದ್ದಾರೆ. ಆತನನ್ನು ತಿರಸ್ಕರಿಸಿದವರು ನಾಶನಕ್ಕೆ ಗುರಿಯಾಗಿದ್ದಾರೆ. ಮಹಾರಾಣಿಯಾದ ವಿಕ್ಟೋರಿಯಾರವರು ಒಮ್ಮೆ ಹೀಗಂದರು, ಇಂಗ್ಲೆಂಡ್ ದೇಶದ ಶ್ರೇಷ್ಠತೆಯ ರಹಸ್ಯಕ್ಕೆ ಈ ಸತ್ಯವೇದ ಪುಸ್ತಕವೇ ಕಾರಣವಾಗಿದೆ. ಆಕೆಯ ಘೋಷಣೆಯನ್ನು ದೇವರು ಕೇಳಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಆಶೀರ್ವದಿಸಿದನು ಮತ್ತು ಪ್ರಪಂಚದ ಅನೇಕ ದೇಶಗಳನ್ನು ಆಳ್ವಿಕೆ ಮಾಡಲು ಕೃಪೆಯನ್ನ ಅನುಗ್ರಹಿಸಿದನು. ಒಂದು ದೇಶವು ದೇವರ ವಾಕ್ಯಗಳನ್ನು ಗೌರವಿಸುವಾಗ ದೇವರು ಆ ದೇಶವನ್ನು ಘನಪಡಿಸುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯಗಳನ್ನು ಗೌರವಿಸಿರಿ. ಆಗ ನೀವು ಸಹ ಕರ್ತನ ಕೃಪೆಯಿಂದ ಮೇಲಕ್ಕೆ ಎತ್ತಲ್ಪಡುವಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯೆಹೋವನ ಧರ್ಮಶಾಸ್ತ್ರವನ್ನ ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಂಡು ಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು.
ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. ಕೀರ್ತನೆ 119 1-3 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನ ಕಾಂಡ 1ನೇ ಅಧ್ಯಾಯ 2 ಮತ್ತು 3ನೇ ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1-21. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸಲಿ.